ಈ ದಿವಸ ಲೇಟ್ ಈವ್ನಿಂಗ್ ಟೈಮ್ದಲ್ಲಿ ಗಂಗಾವತಿ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಒಬ್ಬ ಅವರ ಒಂದು ಅಪರಾಧ ಪ್ರಕರಣದಲ್ಲಿ ಬೇಕಾದ ಒಬ್ಬ ಆರೋಪಿತನನ್ನು ವಶಕ್ಕೆ ತೆಗೆದುಕೊಳ್ಳಿಕ್ಕೆ ಇಲ್ಲಿ ಬಂದಾಗ ಅವನು ವಶಕ್ಕೆ ತೆಗೆದುಕೊಂಡು ಅವರು ಹೊರಡುತ್ತಿರುವಾಗ ಅವನು ಹಿಂಬಾಲಕರು ಕೆಲವರು ಬಂದು ಅವರ ವೆಹಿಕಲ್ನ ಗ್ಲಾಸ್ ಹೊಡೆದು ಅವ್ರ ಮೇಲೆ ಸ್ವಲ್ಪ ಎಲ್ಲ ಹಲ್ಲೆ ಮಾಡಿ ಅವನನ್ನು ಎಸ್ಕೇಪ್ ಆಗುವಾಗೆ ಎಸ್ಕೇಪ್ ಆಗಲಿಕ್ಕೆ ಸಹಾಯ ಮಾಡಿದ್ದಾರೆ. ಸೊ ಪೊಲೀಸರು ಇಲ್ಲಿ ಮೈನರ್ ಇಂಜುರೀಸ್ ಇದೆ, ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಈಗ ಅವರೇನು ದೂರು ಕೊಡ್ತಾರೆ ಆ ದೂರನ್ನು ತೆಗೆದುಕೊಂಡು ಯಾರು ಈ ರೀತಿ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತೀವಿ. ಅದೆಲ್ಲ ನಾವು ಡೀಟೇಲ್ಸ್ ಕೊಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅಲ್ಲಿ ಅವ್ರದ್ದು ಅದು ಕೇಸ್ ಬಗ್ಗೆ ಎಲ್ಲ ಅಲ್ಲಿ ಲೋಕಲ್ ಗಂಗಾವತಿ ಪೊಲೀಸರಿಗೆಲ್ಲ ಮಾತಾಡಿಕೊಂಡು ಅದರದ್ದು ಏನು ಗ್ರಾವಿಟಿ ಇದೆ ಅದನ್ನೆಲ್ಲ ನೋಡಿಕೊಂಡು, ಯಾಕಂದರೆ ಇದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆಗ್ತದೆ, ಅದನ್ನು ನೋಡಿಕೊಂಡು ನಾವು ಮುಂದೆ ಅದನ್ನೇ ಈಗ ಎಲ್ಲ ಅದು ಪರಿಶೀಲನೆ ನಡೀತಾ ಇದೆ. ಯಾಕಂದರೆ ಈಗ ನಾವು ಎಲ್ಲನೂ ಮಾಹಿತಿ ಹೇಳಿಬಿಟ್ರೆ ನಾಳೆ ಅದು ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಳಿ. ವಿಶ್ವೇಶ್ವರ ಸಜ್ಜನ್ ಬೇಲದ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ತೊಂದರೆ ಆಗ್ತದೆ, ಅದಕ್ಕೆ ನಾವೀಗ ಅದು ಯಾರು ಏನು ಅಂತ ಐಡೆಂಟಿಫೈ ಕೂಡ ಮಾಡಿದ್ದೀವಿ. ಸಾಧ್ಯದಷ್ಟು ಬೇಗ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ನಾವು ಎಲ್ಲ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಇನ್ಫಾರ್ಮೇಷನ್ ಖಚಿತಪಡಿಸ್ಕೊಂಡ ಮೇಲೆ ನಿಮಗೆ ಹೇಳಬೇಕಾಗ್ತದೆ. ಅಲ್ಲಿವರೆಗೆ ನಾವು ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ಇನ್ನೂ ತೆಗೆದುಕೊಂಡಿಲ್ಲ. ಸರ್ ಇವ್ರು ಏನು ಹೇಳ್ತಾರೆ ಸರ್? ಈಗ ಗಂಗಾವತಿ ಪೊಲೀಸ್ ಸಿಬ್ಬಂದಿಯವರು ಅವ್ರು ಏನು ಬಂದಿದ್ರು, ಅದಕ್ಕೂ ಏನೋ ಯಾವ ಥರ ಏನೇನಾಯಿತು ಇನ್ಸಿಡೆಂಟ್ ಹೇಳಿದ್ದಾರೆ. ಸೊ ಅದು ಮಾಹಿತಿ ತೊಗೊಂಡಿದ್ದೀವಿ. ಸೊ ಅಲ್ಲಿ ಸಾರ್ವಜನಿಕರು ಕೆಲವರು ಇದ್ದರು, ಅವ್ರ ಕಡೆಯೂ ಕೆಲವು ಮಾಹಿತಿ ತೊಗೊಂಡಿದ್ದೀವಿ. ಸೊ ತಾವು ಕೂಡ ಕೆಲವೊಂದು ಮಾಹಿತಿಯನ್ನು ನೀಡಿದ್ದೀರಿ. ಅದೆಲ್ಲ ಆಧರಿಸಿ ತಕ್ಷಣ ಮುಂದಿನ ಕ್ರಮ ತಗೊಂಡು. ಎಷ್ಟು ಜನ ಇದ್ದಾರೆ ಸರ್ ಗಂಗಾವತಿ ಪೊಲೀಸರು? ಸರ್ 5 ಜನ. ಅಂದರೆ ಡ್ರೈವರ್ನ ಹಿಡಿದು 5 ಜನ ಬಿಟ್ಟು ಡ್ರೈವರ್ ಬಿಟ್ಟು 5 ಜನ, ಅಂದರೆ ಗಾಡಿಯಲ್ಲಿ 5 ಜನ ಇರಲಿಲ್ಲ, ಟೋಟಲ್ ಅವ್ರ ಟೀಮ್ 5 ಜನ ಬಂದಿದ್ರು. ಯಾರು ಎಷ್ಟು ಮಂದಿ ಮೇಲೆ ಗಾಯ ಆಗಿದೆ ಸರ್? ಅವ್ರ ಹೆಸರು ಏನಾದ್ರು ಅದನ್ನೇ ಹೇಳ್ತೇನೆ, ಡೀಟೇಲ್ಸ್ ಆಮೇಲೆ ನಿಮಗೆ ಕೊಡ್ತೀವಿ. ಎಲ್ಲ ವೆರಿಫಿಕೇಷನ್ ನಡೀತಾ ಇದೆ, ಡೀಟೇಲ್ಸ್ ನಿಮಗೆ ಆಮೇಲೆ ಮತ್ತೆ. ಅಂದರೆ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ ಆರೋಪಿಗಳು ಪತ್ತೆ ಹಚ್ಚಕ್ಕೆ? ಅದು ಇಟ್ಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್, ಡೀಟೇಲ್ಸ್ ಇದು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಯಾಕಂದರೆ ಅವರು ಲೋಕಲ್ ಅಲ್ಲಿ ಪೊಲೀಸ್ ಅಧಿಕಾರಿಗಳೊಂದಿಗೆ ಕೂಡ ಸಂಪರ್ಕ ಮಾಡಿ ಎಲ್ಲ ವಿವರ ತೆಗೆದುಕೊಂಡು ಮತ್ತೆ ನಿಮಗೆ ನಾಳೆ ಡೀಟೇಲ್ಸ್ ಕೊಡ್ತೇವೆ. ಕರ್ಕೊಂಡು ಹೋಗ್ತಾ ಇದ್ರು ಇವತ್ತು, ಈಗ ಸಾಯಂಕಾಲನೇ ಕರ್ಕೊಂಡು ಹೋಗ್ತಾ ಇದ್ರು. ಕರ್ಕೊಂಡು ಹೋಗುವಾಗ ಅವ್ರಿಗೆ ಹಿಂದಿನ ಗ್ಲಾಸ್ ಹೊಡೆದು ಮಾಡಿ ಡೋರು ತೆಗೆದು ಇದು ಮಾಡ್ಕೊಂಡು ಸ್ಟ್ರಗಲ್ ಮಾಡಿ ತಗೊಂಡು ಹೋಗಿದ್ದಾರೆ. ಅವ್ರೇನು ಸಿಕ್ಕಿಲ್ಲ ಸರ್? ಇನ್ನೂ ಸಿಕ್ಕಿಲ್ಲ. ಈಗ ಮಾಹಿತಿ ತೊಗೊಂಡು ಮುಂದಿನ ಎಲ್ಲ ಪ್ರೊಸೀಜರ್ ಇದು ಮಾಡ್ತಾ ಇದ್ವಿ. ಟೀಮ್ ಮಾಡಿ ಅವ್ರಿಗೆ ಸೆಕ್ಯೂರ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ. ಒಬ್ರು 392 ಕೇಸ್ ಒಳಗೆ ಏನೋ ಬೇಕಾಗಿದ್ದ ಅನ್ನುವಂಥದ್ದು ಸರ್, ಅದೊಂದೇ ಕೇಸ ಅಥವಾ ಬೇರೆ ಬೇರೆ ಏನೋ ಕೇಸ್? ಅದೇ ಹೇಳ್ತಾ ಇದ್ದೀನಿ, ಅಂದರೆ ನಮಗೆ ಇನ್ವೆಸ್ಟಿಗೇಷನ್ ಅವ್ರದ್ದಿದೆ, ನಾನು ಹೆಚ್ಚಿಗೆ ಹೇಳಿಕ್ಕೆ ಬರೋದಿಲ್ಲ. ಯಾಕಂದರೆ ಅಲ್ಲಿ ಏನಿದೆ ನಾನು ಇನ್ನೂ ತಿಳ್ಕೊಬೇಕಾಗ್ತದೆ. ಅಲ್ಲಿಂದ ಆ ಆಫೀಸರ್ಸ್ ಅದನ್ನು ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಈಗ ನಮ್ಮಲ್ಲಿ ಏನು ಇನ್ಸಿಡೆಂಟ್ ಆಗಿದೆ ಅದ್ರ ಬಗ್ಗೆ ನಾನು ಹೇಳ್ಬೋದು. ಅವ್ರಿಗೆ ಯಾವ ಪ್ರಕರಣದಲ್ಲಿ ಬೇಕಾಗಿದ್ರು ಏನು ಅಂತೇಳಿ ಅಲ್ಲಿ ಅಧಿಕಾರಿಗಳಿಗೆ ನನಗಿಂತ ಚೆನ್ನಾಗಿ ಗೊತ್ತಿರ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಅದನ್ನು ಮುಂದೆ ತಮಗೆ ತಿಳಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಒಬ್ಬನ ಆರೋಪಿನ ಕರ್ಕೊಂಡು ಹೊಂಟಿದ್ದೆ. ಹಾಂ, ಒಬ್ಬನ ಕರ್ಕೊಂಡು ರಕ್ಷಣೆ ಮಾಡಕ್ಕೆ ಬಂದವ್ರು ಸರ್ ಅದನ್ನೇ ಈಗ ಎಷ್ಟು ಇದ್ರು, ಏನು ಟೋಟಲ್ ಟೀಮ್ ಇತ್ತು, ಏನೆಲ್ಲ ಡೀಟೇಲ್ ತಿಳ್ಕೊತಾ ಇದ್ವಿ, ತಿಳ್ಕೊಂಡು ಮಾಡ್ತೀವಿ. ಸರ್ ನಿಮ್ಗೆ ಇಲ್ಲಿ ಪೊಲೀಸರಿಗೆ ಏನಾದರೂ ಇಂಟಿಮೇಷನ್ ಮಾಡಿದ್ದಾರೆ ಸರ್? ಅವರು ಇಂಟಿಮೇಷನ್ ಮಾಡಲಿಕ್ಕೆ ಬರ್ತಾ ಇದ್ರಂತವ್ರು ಪೊಲೀಸ್ ಠಾಣೆಗೆ, ಈ ಥರ ತೊಗೊಂಡು ಹೋಗ್ತಾ ಇದೀವಿ ಅಂತೇಳಿ. ಮೀನ್ ವೈಲ್ ಇದು ಘಟನೆ ಆಗಿದೆ. ಅಂದರೆ ಫಸ್ಟಿಗೆ ನಮಗೆ ಇಂಟಿಮೇಷನ್ ಮಾಡಿಲ್ಲ ಸರ್ ನಿಮ್ಮ ಆರೋಪಿ ಕಡೆ? ಇಲ್ಲ, ಫಸ್ಟಿಗೆ ನಮಗೆ ಇಂಟಿಮೇಷನ್ ಇರಲಿಲ್ಲ. ಆರೋಪಿ ಗದಿಗೆ ನಾವು ಗೊತ್ತಿಲ್ಲ ಸರ್, ಅಷ್ಟು ಗೊತ್ತಾದ್ಮೇಲೆ ನಮಗೆ ಇನ್ಫಾರ್ಮೇಷನ್ ಮಾಡಿಲ್ಲ ಅಲ್ಲಿಗೆ. ಅಲ್ಲ, ಅವರು ಎಲ್ಲ ಪ್ಲ್ಯಾನ್ ಮಾಡಿ ಇದು ಮಾಡ್ತಿರ್ತಾರಲ್ಲ, ಮೋಸ್ಟ್ಲಿ ಸಡನ್ನಾಗಿ ಸಿಕ್ಕಿರ್ಬೋದು. ಏನು ಮೊದಲೆಲ್ಲ ವರ್ಕೌಟ್ ಮಾಡಬೇಕಾಗ್ತದಲ್ಲ, ಅವರೆಲ್ಲ ತಕ್ಷಣ ಅಂತೂ ಇರೋದಿಲ್ಲ. ಸೊ ಆ ಥರ ಆದಾಗ ಮತ್ತೆ ಸೆಕ್ಯೂರ್ ಮಾಡ್ಕೊಂಡು ತಕ್ಷಣ ಅವ್ರು ಪೊಲೀಸ್ ಠಾಣೆಗೆ ಬರ್ತಾ ಇದ್ದಾರೆ, ಗ್ರಾಮೀಣ ಪೊಲೀಸ್ ಸ್ಟೇಷನ್ಗೆ ಬರುವಾಗ ಇದು ಇನ್ಸಿಡೆಂಟ್ ಆಗಿದೆ. ಗಂಗಾವತಿ ಪೊಲೀಸರಿಗೆ ಏನು ಪ್ರೊಸೀಜರ್ ಲ್ಯಾಬ್ಸ್ ಏನಾದರೂ ಆತ? ಇಲ್ಲ, ಏನು ಪ್ರೊಸೀಜರ್ ಲ್ಯಾಬ್ಸ್ ಇಲ್ಲ. ಯಾಕಂದರೆ ಒಂದು ಇನ್ಫಾರ್ಮೇಷನ್ ಮೇಲೆ ಬಂದಿರ್ತಾರೆ, ಬಂದಾಗ ಅವನು ಸಿಗ್ಬೋದು, ಸಿಗಲಿಕ್ಕಿಲ್ಲ. ಬಟ್ ಸಿಕ್ಕಾಗ ತಕ್ಷಣ ಅವ್ರು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬರ್ತಾ ಇದ್ದಾರೆ. ಡೈರೆಕ್ಟ್ಲಿ ಏನು ಅವ್ರು ಹೋಗ್ತಾ ಇರಲಿಲ್ಲ ಗಂಗಾವತಿಗೆ, ರೂರಲ್ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ದಾರೆ ಅವರು. ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅವನು ಸೆಕ್ಯೂರ್ ಆಗಿದ್ದ. ಸೊ ಬರುವಾಗಲೇ ಇದು ಇನ್ಸಿಡೆಂಟ್ ಆಗಿದೆ, ಏನು ಪ್ರೊಸೀಜರ್ ಲ್ಯಾಬ್ಸ್ ಏನಾಗಿಲ್ಲ. ಸರ್ ಈಗ 5 ಜನರೊಳಗೆ ಎಷ್ಟು ಮಂದಿ ಗಾಯ ಆಗಿದೆ, ಎಷ್ಟು ಮಂದಿ ಇದಾಗಿದೆ ಸರ್? ಎಲ್ಲೆಲ್ಲ ಅಡ್ಮಿಟ್ ಆಗಿದ್ದಾರೆ? ಇಲ್ಲ, ಅಡ್ಮಿಟ್ ಎಲ್ಲೂ ಇಲ್ಲ, ಇಲ್ಲೇ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಮೈನರ್ ಇಂಜುರೀಸ್ ಇದೆ, ಮೈನರ್ ಇಂಜುರೀಸನ್ನ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಾರೆ. ಡಾಕ್ಟ್ರು ಕೂಡ ಮಾತಾಡಿದ್ದೀನಿ, ಅಂತ ಯಾವುದು ಸೀರಿಯಸ್ ಇಂಜುರೀಸ್ ಇಲ್ಲ, ಮೈನರ್ ಇಂಜುರೀಸ್ ಇಲ್ಲ.
ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದರೆ ಕಾನೂನು ಭಯ ಇಲ್ವಾ ಅಂತ ಸರ್? ಇಲ್ಲ, ಕಾನೂನು ಭಯ ಈಗ ಪ್ರಶ್ನೆನೇ ಬರೋದಿಲ್ಲ. ಯಾಕಂದರೆ ಇದು ಸಡನ್ನಾಗಿ ಆಗಿದೆ. ಅವರು ಈಗ ನಮ್ಮದು ಹೊರಗಡೆಯಿಂದ ಬಂದು ಅವರು ಇದು ಮಾಡಿದ್ದಾರೆ. ಅದು ಏನು ಆಯಿತು, ಯಾವ ಥರ ಆಯಿತು, ನಾವು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕು. ಈಗ ನಮ್ಗೆ ಗೊತ್ತಿದ್ದು ಈ ಥರ ಆಗಿತ್ತು ಅಂತಂದರೆ ಅದು ನಾವು ಹೇಳ್ಬೋದಿತ್ತು. ಕಾನೂನು ಭಯ ಅವ್ರಿಗೆ ಹೇಗೆ ಮುಟ್ಟಿಸ್ಬೇಕು ಹಾಗೆ ಮುಟ್ಟಿಸ್ತೀವಿ, ಆಯಿತಾ? ಯಾರಿಗೂ ಅದ್ರಾಗ ಸ್ಪೇರ್ ಮಾಡೋ ಅವಶ್ಯಕತೆ ಏನು ಇದಿಲ್ಲ, ಏನು ಆ ಅವಕಾಶ ಕೊಡೋದಿಲ್ಲ. ಕಾನೂನು ಭಯ ಎಷ್ಟು ಇಡಬೇಕು ಅಷ್ಟು ಇಡಲಿಕ್ಕೆ ಏನು ವ್ಯವಸ್ಥೆ ಬೇಕು ಅದೆಲ್ಲ ನಾವು ಕಠಿಣ ಕಾನೂನು ಕ್ರಮ ತೊಗೊಳ್ತೀವಿ. ಥ್ಯಾಂಕ್ ಯು.